ಕೊಪ್ಪಳ ಜಿಲ್ಲೆಯ ಕನಕಗಿರಿಯ ಕೇಶವ ಎಂಬುವ ಗಂಗಾವತಿಯ ತಸ್ಲಿಮಾ ಎಂಬ ಯುವತಿಯನ್ನ ಮದುವೆಯಾಗಿದ್ದಾನೆ. ಇವರಿಬ್ಬರು ದೇವಸ್ಥಾನದಲ್ಲಿ ಮದುವೆಯಾಗಿದ್ದಾರೆ. 2-3 ವರ್ಷಗಳಿಂದ ನಾವು ಪ್ರೀತಿಸುತ್ತಿದ್ದೆವು ಮತ್ತು ಮನೆಯವರಿಗೆ ಈ ಮದುವೆ ಗೊತ್ತಿಲ್ಲ ಎಂದು ತಸ್ಲಿಮಾ ಹೇಳಿದ್ದಾಳೆ. ಆಕೆ ಹಣೆಗೆ ಕುಂಕುಮ ಧರಿಸಿದ್ದಾಳೆ. ಮನೆಯವರು ಬೇರೆಯವರಿಗೆ ತನ್ನನ್ನು ಮದುವೆ ಮಾಡಿಕೊಡುವ ಸೂಚನೆ ಸಿಕ್ಕಿರೋದ್ರಿಂದ ರಕ್ಷಣೆ ಕೋರಿ ಎಸ್ಪಿ ಕಚೇರಿಗೆ ಬಂದಿರುವುದಾಗಿ ಕೇಶವ ಮತ್ತು ತಸ್ಲಿಮಾ ಹೇಳಿದ್ದಾರೆ. ಆದರೆ ಮುಸ್ಲಿಂ ಸಮುದಾಯ ಈ ಕುರಿತಂತೆ ಎಲ್ಲೂ ಪ್ರತಿಭಟನೆ ನಡೆಸಿಲ್ಲ. ಇದರ ಹಿಂದೆ ಸಂಚು ಇದೆ ಎಂದು ಹೇಳಿ ಬೀದಿಗಿಳಿದಿಲ್ಲ. ಕೇಶವನನ್ನು ಹಿಡಿದು ಥಳಿಸಿಲ್ಲ. ಆಕೆಯ ಮನೆಗೆ ಮೌಲ್ವಿಗಳು, ಸಮುದಾಯದ ಮುಖಂಡರು ಹೋಗಿ ಬುದ್ಧಿವಾದ ಹೇಳಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಆಕೆಯನ್ನು ಹೀನಾಯವಾಗಿ ಯಾರೂ ಬೈದಿಲ್ಲ. ಕೇಶವ ಮತ್ತು ತಸ್ಲಿಮಾ ಇಬ್ಬರೂ ಸುಖವಾಗಿದ್ದಾರೆ. ನಿಮಗೆ ಬೆದರಿಕೆ ಇದೆಯೇ ಎಂಬ ಪ್ರಶ್ನೆಗೆ ಅವರಿಬ್ಬರು ಇಲ್ಲ ಎಂದು ಹೇಳಿದ್ದಾರೆ. ಭವಿಷ್ಯದಲ್ಲಿ ಏನು ತೊಂದರೆ ಆಗಬಾರದು ಎಂಬ ಕಾರಣಕ್ಕೆ ಸುರಕ್ಷತೆಯನ್ನು ಕೋರಿ ಎಸ್ಪಿ ಕಚೇರಿಗೆ ಬಂದಿದ್ದೇವೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಈ ಪ್ರಕರಣ ಉಲ್ಟಾ ಆಗಿರ್ತಿದ್ರೆ ಏನಾಗ್ತಿತ್ತು ಅನ್ನೋದನ್ನ ಹೇಳಬೇಕಿಲ್ಲ. ತಕ್ಷಣ ಅದು ಲವ್ ಜಿಹಾದ್ ಆಗ್ತಿತ್ತು, ಇಸ್ಲಾಮಿಕ್ ಸಂಚಾಗ್ತಿತ್ತು, ಮುಸ್ಲಿಂ ಸಂಖ್ಯೆಯನ್ನು ಜಾಸ್ತಿ ಮಾಡುವ ಉದ್ದೇಶದಿಂದ ಮತಾಂತರ ಮಾಡಲಾಗ್ತದೆ ಎಂದು ಹೇಳಲಾಗ್ತಿತ್ತು. ಹಾಗೆ ಹೇಳಿ ಮುಸ್ಲಿಂ ಯುವಕನನ್ನ ಥಳಿಸುತ್ತಿದ್ರು, ಜೀವ ಬೆದರಿಕೆ ಒಡ್ಡುತ್ತಿದ್ರು, ಮುಸ್ಲಿಮರನ್ನ ದ್ವೇಷಿಸುವ ಭಾಷಣಗಳಾಗ್ತಿತ್ತು, ಮುಸ್ಲಿಮರನ್ನ ಹೀನಾಯವಾಗಿ ನಿಂದಿಸಲಾಗ್ತಿತ್ತು. ಕೆಲವೇ ಸಮಯದಲ್ಲಿ ಈಕೆ ತುಂಡು ತುಂಡಾಗಿ ಫ್ರಿಡ್ಜ್ ಒಳಗೆ ಹೋಗ್ತಾಳೆ ಎಂದು ಹಿಂದೂ ಯುವತಿಗೆ ಬುದ್ಧಿವಾದ ಹೇಳಲಾಗ್ತಿತ್ತು. ದಿನಗಳ ಹಿಂದೆ ಚಕ್ರವರ್ತಿ ಸೂಲಿಬೆಲೆ ಧಾರವಾಡದಲ್ಲಿ ಇಂಥದೇ ದ್ವೇಷ ಭಾಷಣ ಮಾಡಿದ್ದರು. ಹಿಂದೂ ಯುವತಿಯರು ಮುಸ್ಲಿಂ ಯುವತಿಯರ ಸ್ನೇಹ ಬೆಳೆಸಬಾರದು, ಅವರು ಮನೆಗೆ ಕರೆದರೂ ಹೋಗಬಾರದು, ಹೋದರೆ ಅವರ ಅಣ್ಣಂದಿರಿಗೆ ನಿಮ್ಮನ್ನ ಕೊಡ್ತಾರೆ ಮತ್ತು ವಿಡಿಯೋ ಮಾಡ್ತಾರೆ ಎಂದು ಸುಳ್ಳು ಭಾಷಣ ಮಾಡಿದ್ದರು. ಆದರೆ ಈ ಭಾಷಣದ ವಿರುದ್ಧ ಹಿಂದೂ ಸಮುದಾಯದಿಂದ ಬುದ್ಧಿವಾದ ಹೇಳುವ ಯಾವ ಹೇಳಿಕೆಯೂ ಬರಲಿಲ್ಲ. ಹಿಂದೂ ಯುವತಿ ಮುಸ್ಲಿಂ ಯುವಕನನ್ನ ಪ್ರೀತಿಸಿ ಮದುವೆ ಆದರೆ ಅದು ಲವ್ ಜಿಹಾದ್ ಆಗ್ತದೆ. ಹಾಗಿದ್ರೆ ಕೇಶವನನ್ನ ಪ್ರೀತಿಸಿ ತಸ್ಲಿಮಾ ಮದುವೆ ಆದರೆ ಅದರ ಹೆಸರೇನು? ಲವ್ ಜಿಹಾದ್ ಎಂದು ಬೀದಿಗಿಳಿಯುವವರು ಮತ್ತು ಅಂತಹ ಮದುವೆಯಲ್ಲಿ ಸಂಚನ ಹುಡುಕುವವರು ಕೇಶವ ಮತ್ತು ತಸ್ಲಿಮಾ ಮದುವೆಯಲ್ಲಿ ಯಾಕೆ ಸಂಚನ ಹುಡುಕುವುದಿಲ್ಲ? ಯಾಕೆ ಅದನ್ನು ಪ್ರತಿಭಟಿಸಿ ಬೀದಿಗೆ ಇಳಿಯುವುದಿಲ್ಲ? ನಿಜವಾಗಿ ಇವೆಲ್ಲವೂ ಬರೇ ಹಿಪೋಕ್ರಸಿ. ಮುಸ್ಲಿಮರನ್ನು ದ್ವೇಷಿಸುವುದಷ್ಟೇ ಇಂತಹ ಪ್ರತಿಭಟನೆಗಳ ಹಿಂದಿನ ಉದ್ದೇಶವಾಗಿರುತ್ತದೆ. ಹಿಂದೂ ಸಮುದಾಯದಲ್ಲಿ ಭೀತಿಯನ್ನು ಹುಟ್ಟಿಸಿ ಆ ಭೀತಿಯನ್ನು ನಿರ್ದಿಷ್ಟ ಪಕ್ಷಕ್ಕೆ ಓಟಾಗಿ ಪರಿವರ್ತಿಸುವ ಉದ್ದೇಶವಷ್ಟೇ ಇಂತಹ ಪ್ರಚಾರಗಳ ಹಿಂದಿರುತ್ತದೆ.